ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಹೇಗೆ ಒಂದು ಹೋಲ್ಸೇಲ್ ಬಿಲ್ ರಚಿಸಬೇಕೆಂದು ತೋರಿಸುತ್ತೇವೆ. ಹೋಲ್ಸೇಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬಿಲ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ. ಇದು ನಿಮಗೆ ಬಿಲ್ ಎಂಟ್ರಿ ಸ್ಕ್ರೀನ್ಗೆ ತೆಗೆದುಕೊಂಡು ಹೋಗುತ್ತದೆ. ಇಲ್ಲಿ ಐಟಂ ಹೆಸರು ನಮೂದಿಸಿ, ಐಟಂ ಆಯ್ಕೆ ಮಾಡಿ ಮತ್ತು ಸಂಬಂಧಿತ ಬ್ಯಾಚ್ ಆಯ್ಕೆ ಮಾಡಿ. ಪ್ರಾಮಾಣಿಕತೆ ನಮೂದಿಸಿ ಮತ್ತು ಎಲ್ಲಾ ಅಗತ್ಯ ಕ್ಷೇತ್ರಗಳನ್ನು ಭರ್ತಿ ಮಾಡಿ. ನಂತರ ಪಟ್ಟಿಯಿಂದ ರೀಟೇಲರ್ ಹೆಸರು ಆಯ್ಕೆ ಮಾಡಿ. ಹಾಗೆಯೇ ನೀವು ಬಿಲ್ ದಿನಾಂಕವನ್ನು ಆಯ್ಕೆ ಮಾಡಬಹುದು ಮತ್ತು ನೀವು ಪಾವತಿ ದಿನಾಂಕವನ್ನು ಹೊಂದಿಸುವ ಆಯ್ಕೆಯನ್ನು ಹೊಂದಿದ್ದೀರಿ. ಪಾವತಿ ಪ್ರಕಾರವನ್ನು ಆಯ್ಕೆ ಮಾಡಿ. ನೀವು ಡಿಸ್ಕೌಂಟ್ ಅನ್ವಯಿಸಲು ಬಯಸಿದರೆ ಅದನ್ನು ಇಲ್ಲಿ ನಮೂದಿಸಿ. ಹಾಗೆಯೇ ಸೇಲ್ಸ್ ಪರ್ಸನ್ ಹೆಸರನ್ನು ಆಯ್ಕೆ ಮಾಡಿ ಮತ್ತು ಅಗತ್ಯವಿದ್ದರೆ ಯಾವುದೇ ಟಿಪ್ಪಣಿಗಳನ್ನು ಸೇರಿಸಿ. ಎಲ್ಲಾ ಅಗತ್ಯ ಕ್ಷೇತ್ರಗಳನ್ನು ಭರ್ತಿ ಮಾಡಿದ ನಂತರ ಸಬ್ಮಿಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ನೀವು ಬಿಲ್ ಮುದ್ರಿಸಲು ಬಯಸಿದರೆ ಪ್ರಿಂಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಅಥವಾ ಡನ್ ಮೇಲೆ ಕ್ಲಿಕ್ ಮಾಡಿ. ಬಿಲ್ ಇತಿಹಾಸವನ್ನು ವೀಕ್ಷಿಸಲು ಹೋಲ್ಸೇಲ್ಗೆ ಹೋಗಿ ಮತ್ತು ಬಿಲ್ ಹಿಸ್ಟರಿ ಮೇಲೆ ಕ್ಲಿಕ್ ಮಾಡಿ. ನೀವು ಬಿಲ್ ಯಶಸ್ವಿಯಾಗಿ ರಚನೆಯಾಗಿದೆ ಎಂದು ನೋಡಬಹುದು. ಭವಿಷ್ಯದಲ್ಲಿ ಉಲ್ಲೇಖಕ್ಕಾಗಿ ನೀವು ಈ ವರದಿಯನ್ನು ಡೌನ್ಲೋಡ್ ರಿಪೋರ್ಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಬಹುದು. ಧನ್ಯವಾದಗಳು.